ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪ್ಲಿ ಸಂಪೂರ್ವಾಸ್ ಯೂಟ್ಯೂಬ್ ಚಾನಲ್. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾವು ಆಲ್ರೆಡಿ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ನಾಳೆ ಮಾರ್ನಿಂಗೇ ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ಮಾರ್ನಿಂಗ್ ನಾವೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಲಾಸ್ಟ್ ನೈಟೇ ನಾವು ಡೆಕೋರೇಷನ್ ಮೋಸ್ಟ್ ಫ್ಯಾಮಿಲೀಸ್ ಮಾಡೋದೇ ಹೀಗೆ. ಸೊ ಡೆಕೋರೇಷನ್ನೆಲ್ಲ ಮಾಡಿಕೊಂಡು ಅರ್ಲಿ ಮಾರ್ನಿಂಗೇನೆ ನಾವು ಪೂಜೆನ ಮುಗಿಸ್ಕೊಂಡಿರ್ತೀವಿ. ಸೊ ಇವತ್ತು ನಾವು ಹೊಸದಾಗಿ ಫಸ್ಟ್ ಟೈಮ್ ಎವರ್ ಬನಾನಾ ಲೀಫ್ ಡೆಕೋರೇಷನ್ನ ಟ್ರೈ ಮಾಡ್ತಾ ಇದ್ದೀವಿ. ನಾವು ಲಾಸ್ಟ್ ಇಯರ್ ಮಾಡಿದ್ದ ಡೆಕೋರೇಷನ್ ನೆನಪಿದೆಯಾ? ವಾಟರ್ ಫೌಂಟೇನ್ ಡೆಕೋರೇಷನ್. ಲಾಸ್ಟ್ ಟೈಮ್ ಪಾಪ ಸಂಜು ತುಂಬ ಕಷ್ಟಪಟ್ಟು DIY ವಾಟರ್ ಫೌಂಟೇನ್ನ ಮನೇಲೆ ಮಾಡಿ, ಬಟ್ ಅದು DIY ಥರನೇ ಇರಲಿಲ್ಲ. ಒರಿಜಿನಲ್ ಪ್ರಾಪರ್ ಸ್ಟೋರ್ ಬಾಟ್ ವಾಟರ್ ಫೌಂಟೇನ್ ಥರ ಇತ್ತು. ಸೊ ಸಖತ್ತಾಗಿತ್ತು ಲಾಸ್ಟ್ ಟೈಮ್ ಡೆಕೋರೇಷನ್. ಈ ಹೂವು ನಾನೇ ಪೋಣಿಸಿದ್ದು ಹಬ್ಬಕ್ಕೆ ಅಂತ, ಡೆಕೋರೇಷನ್ಗೋಸ್ಕರ. ಚೆನ್ನಾಗಿದೆ. ಈ ಸರಿ ಹಬ್ಬಕ್ಕೆ ನಮ್ಮ ಹತ್ರ ಎಷ್ಟೊಂದು ಪ್ರಾಪ್ಸ್ ಇದೆ. ಇದು ಆ್ಯಕ್ಚುಲಿ ಗೋಲ್ಡನ್ ಬೀಡ್ಸ್ ವಿತ್ ರೆಡ್ ಬೀಡ್ಸು. ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ ಇದು. ಸೊ ಓವರ್ ಆಲ್ ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬನಾನಾ ಲೀಫ್ ಡಿಸೈನ್ ರೆಡಿ ಆಗಿದೆ. ನೆಕ್ಸ್ಟ್ ಟೇಬಲ್ ಸೆಟಪ್ ಆಗ್ತಿದ್ಯಾ? ಆಗ್ತಿದೆ. ಸೊ ನಮ್ಮ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಮುಗೀತು. ಇವಾಗ ಲಕ್ಷ್ಮಿಗೆ ಸ್ಯಾರಿ ಪ್ಲೀಟಿಂಗ್ನ ಮಾಡೋಣ. ಸೊ ಈ ವರ್ಷ ವರಮಹಾಲಕ್ಷ್ಮಿಗೆ ನಾವು ತಗೊಂಡಿರೋಂತಹ ಸೀರೆ ಕಲರ್ ಬಂದು ರೆಡ್ಗೆ ಗ್ರೀನ್ ಕಲರ್ ಮಿಕ್ಸ್. ದೇವ್ರಿಗೆ ಸ್ಯಾರಿ ಪ್ಲೀಟ್ ಮಾಡಿ ಸ್ಯಾರಿ ಉಡ್ಸೋದು ಆ ಒಂದು ರೆಸ್ಪಾನ್ಸಿಬಿಲಿಟಿ ನಂದು. ಸೊ ಸ್ಯಾರಿ ಡ್ರೇಪಿಂಗ್ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸೊ ಪ್ರತಿ ವರ್ಷ ಮಾಡೋ ಥರ ಈ ವರ್ಷವೂ ಸ್ಯಾರಿ ಡ್ರೇಪಿಂಗ್ ಮುಗೀತು. ಬಟ್ ಈ ಸಲ ನಾನು ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಸ್ಯಾರಿ ಡ್ರೇಪಿಂಗ್ ಮಾಡಿದೆ. ಒಂದು ಯೂಟ್ಯೂಬ್ ಲೈವ್ ಕೂಡ ಹೋಗಿ ಬಂದುಬಿಟ್ಟೆ ಅದೇ ಟೈಮ್ಗೆ. ಬೇಗ ಆಗೋಯ್ತು. ಚೆನ್ನಾಗಿದೆಯಾ ನಮ್ಮನೆ ವರಮಹಾಲಕ್ಷ್ಮಿ? ನೆಕ್ಸ್ಟು ಈಗ ಕಲಶದ್ದು ಸಾಮಾನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀರು ತುಂಬಿಸಿಟ್ಟು ಬೆಳಗ್ಗೆ ಈ ಸಾಮಾನೆಲ್ಲ ಅದ್ರ ಒಳಗಡೆ ಹಾಕಿ ಕಲಶದ ಒಳಗಡೆ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಕೈ ಮುಗಿದು ಆಮೇಲೆ ಲಕ್ಷ್ಮಿ ಮುಖವಾಡವನ್ನು ಇಡ್ತೀವಿ. 4 ಗಂಟೆಗೆ ಪ್ರಿಪ್ರೇಷನ್ ಶುರು ಮಾಡಿದ್ದು, ಈಗ 9 ಗಂಟೆ ಕರೆಕ್ಟಾಗಿ ಎಷ್ಟು ಪ್ರಿಪ್ರೇಷನ್ ಆಗಿದೆ ನೋಡಿ. ಸಂಜೆ ಮುಖವಾಡ ತೋರಿಸು. ಲಕ್ಷ್ಮಿ ಮುಖವಾಡ ತೋರಿಸು. ಓ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಂಪ್ಲಿ ಸಂಪೂರ್ವ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋ ಅಲ್ಲಿ ನಾವು ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿಯನ್ನ ಮಾಡ್ಕೊತೀವಿ ನಮ್ಮ ಮನೇಲಿ ಅಂತ ನೋಡಿದ್ರಿ. ಡೆಕೋರೇಷನ್ನ ಹೇಗೆ ಮಾಡ್ತೀವಿ, ಲಕ್ಷ್ಮಿ ಹೇಗೆ ಕೂಣಿಸ್ತೀವಿ, ಮತ್ತೆ ಕಲಶವನ್ನ ಹೇಗಿಡ್ತೀವಿ, ನಮ್ಮ ನಿಯಮಗಳೇನು ಅನ್ನೋದೆಲ್ಲ ನೀವು ತಿಳ್ಕೊಂಡ್ರಿ. ಪ್ರತಿ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಇದೇ ತರಾನೇ ಆಚರಣೆ ಮಾಡ್ತೀವಿ. ಒಂದೊಂದು ವರ್ಷ ಒಂದೊಂದು ರೀತಿಯ ಅಲಂಕಾರನ ಮಾಡ್ತೀವಿ ದೇವಿಗೆ. ಈಗ ನಮ್ಮನೆ ವರಮಹಾಲಕ್ಷ್ಮಿಯ ಅಲಂಕಾರ ಹೇಗಿದೆ ಅಂತ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ.
ನೋಡಿದ್ರಲ್ಲ ನಮ್ಮ ಮನೆ ವರಮಹಾಲಕ್ಷ್ಮಿನ ಹೇಗೆ ಅಲಂಕಾರ ಮಾಡಿದೀವಿ ಅಂತ. ಈ ಅದರಲ್ಲಿ 70% ನಾನೇ ಮಾಡಿರೋದು. ಪ್ಲ್ಯಾಂಡ್ ಬೈ ಅಪೂರ್ವ, ಎಕ್ಸಿಕ್ಯೂಟೆಡ್ ಬೈ ಸಂಜಯ್ ಅಂತ ಅನ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಿಂಪ್ಲಿ ಸಂಪೂರ್ವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋಲಿ ಸಿಗ್ತೀವಿ. ನಮಸ್ಕಾರ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ.